ಹಾಯ್ ಹಲೋ ವೆಲ್ಕಮ್ ಟು ಹರ್ಷ ಮಧು ವ್ಲಾಗ್ಸ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ, ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಸೊ ಅಲ್ಲಿ ನಾವು ಟೌನ್ಗೆ ಅಂತ ಹೊರಟಿದ್ವಿ, ಯಾಕೆಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಲ್ಲ. ಸೊ ಅದಕ್ಕೆ ಶಾಪಿಂಗ್ ಮಾಡಬೇಕು ಅಂತ ಹೋಗೋ ದಾರಿಲಿ ಇಂಡಿಪೆಂಡೆನ್ಸ್ ಡೇ ಮಾಡ್ತಾಯಿದ್ರು. ಸೊ ನಂಗೆ ಹಳೇದೆಲ್ಲ ಸ್ಕೂಲ್ ಟೈಮಲ್ಲೆಲ್ಲ ನೆನಪಾಗೋಯ್ತು. ಸ್ಕೂಲಲ್ಲಿ ಮಾಸ್ ಫಸ್ಟು ಬ್ಯಾಂಡ್ ಸೆಟ್ ಅಂತೆ, ಡ್ಯಾನ್ಸ್ ಅಂತ ಎಲ್ಲ ಮಾಡ್ತಾಯಿದ್ವಿ. ಸೊ ಅದಕ್ಕೆ ಒಂದು 2 ಸೆಕೆಂಡ್ಸ್ ನಿಂತ್ಕೊಂಡ್ಬಿಟ್ಟು ಅಲ್ಲಿ ನೋಡಿಕೊಂಡು ಹೋದ್ವಿ. ಫಂಕ್ಷನ್ ಇನ್ನೂ ಮುಗ್ದಿರಲಿಲ್ಲ, ನಡೀತಾ ಇತ್ತು. ಫ್ಲ್ಯಾಗ್ ಅಷ್ಟಾಗಿತ್ತು, ಬಟ್ ಆಮೇಲೆ ಅವರು ಇನ್ನೂ ಭಾಷಣ ಮಾಡ್ತಾಯಿದ್ರು. ಅಲ್ಲಿಂದ ಬ್ಲೌಸ್ ಕೊಟ್ಟಿದ್ದೆಲ್ಲ ಸರ್ ಎಲ್ಲರ ಹತ್ರ ಇಸ್ಕೊಂಬರೋಣ ಅಂತ ಫೋನ್ ಮಾಡಿದ್ದೆ. ಆಗಿದೆ ಅಂದರು, ಇಸ್ಕೊಂಬರೋಣ ಅಂತ ಹೋಗಿದ್ದೆ. ಬಟ್ ಇನ್ನೂ ಅದಕ್ಕೆ ಒಂದು ಹುಕ್ ಹಾಕಬೇಕಾಗಿತ್ತು, ಬಟನ್ನು ಏನು ಹಾಕಿರಲಿಲ್ಲ. ಸೊ ಅದನ್ನೇ ಹಾಕ್ತಾಯಿದ್ರು ಅವರು. ಔಟ್ಫಿಟ್ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಹೇಳ್ದಂಗೆ ಸ್ಟಿಚ್ ಮಾಡಿದರು, ನನಗೆ ಇಷ್ಟ ಆಯಿತು. ಆಲ್ಮೋಸ್ಟ್ 7-8 ಇಯರ್ಸಿಂದ ಇವ್ರ ಹತ್ರನೇ ಹೊಲಿಸ್ತಾ ಇದ್ದೀನಿ. ಎಲ್ಲ ಔಟ್ಪುಟ್ ಕೂಡ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಹೊಲಿತಾರೆ ಕೂಡ. ಸೊ ಅಲ್ಲಿಂದ ನಾವು ಬಟ್ಟೆ ತೊಗೊಳಕ್ಕೆ ಅಂತ ಹೋದ್ವಿ. ಹಬ್ಬಕ್ಕೆಲ್ಲ ಬೇರೆ ಈವೆಂಟ್ಗೆ ಬೇಕಿತ್ತು ಅಂತ ಸೊ ತೊಗೊಂಬರಕ್ಕೆ ಹೋದ್ವಿ. ನಾನೊಂದು ಚೂಡಿದಾರ್ ತೊಗೊಂಡೆ. ಹಂಗೆ ಅಮ್ಮ ನೈಟಿಗೆ ನೋಡ್ತಾಯಿದ್ರು. ಸೊ ಅವ್ರು 2 ನೈಟಿ ತೊಗೊಂಡ್ರು ಅವರು. ಟೋಟಲ್ ಎಲ್ಲ ಸೇರಿ ಆಲ್ಮೋಸ್ಟ್ 2000 ಸಮಥಿಂಗ್ ಆಯಿತು. ಸೊ ಅಲ್ಲಿಂದ ಹೊರಗೆ ಬರ್ಬೇಕಾದ್ರೆ ಬೇಬೀಸ್ಗೆ ಬೇಬಿ ಗರ್ಲ್ಸ್ಗೆ ಅಂತ ಡ್ರೆಸ್ಸಸ್ ನೋಡ್ತಾಯಿದ್ರು. ಯಾರು ಅವರು ಸಖತ್ ಕ್ಯೂಟಾಗಿದ್ವು. ಫ್ರಾಕ್ಸ್ ಮಾತ್ರ ಚಿಕ್ಕ ಪಾಪುಗಳಿಗೆ. ನನ್ನ ಮಗುಗೆ ಹಾಕೋಕ್ಕಾಗಲ್ಲ ಫ್ರಾಕ್ ಅಂತ ಜಸ್ಟ್ ಒಂದು ಲುಕ್ ಕೊಟ್ಟೆ. ಅಮ್ಮ ಇದೊಂದು ನೈಟಿ ತೊಗೊಂಡ್ರು. ಸೊ ನೋಡಿ, ಫ್ರಾಕ್ ಎಷ್ಟು ಕಲರ್ಫುಲ್ಲಾಗಿದ್ವು ಫ್ರಾಕ್ಸ್ ಮಾತ್ರ, ಬಟ್ ತೊಗೊಳಕ್ಕಾಗಲ್ಲ. ಸೊ ಅಲ್ಲೆಲ್ಲ ಶಾಪಿಂಗ್ ಮಾಡಾದ್ಮೇಲೆ ಬಿಲ್ ಮಾಡಿಸ್ಕೊಂಬಂದ್ವಿ. ಆಲ್ಮೋಸ್ಟ್ 2600 ಏನೋ ಆಯಿತು. 2 ನೈಟಿ, ಹಂಗೆ ಒಂದು ಡ್ರೆಸ್ಸು. ಅಲ್ಲಿಂದ ಆಮೇಲೆ ರಾಖಿ ತೊಗೊಳ್ಳೋಣ, ರಕ್ಷಣಾ ಬಂಧನ ಬಂತಲ್ಲ. ಸೊ ರಾಖಿ ತೊಗೊಳ್ಳೋಣ ಅಂತ ರಾಖಿ ತೊಗೊಂಡ್ವಿ. ತೊಗೊಂಡ್ಬಿಟ್ಟು ಮತ್ತೊಂದು ಶಾಪಿಗೆ ಹೋದ್ವಿ. ಯಾಕೆ ಅಂದರೆ ವರಮಹಾಲಕ್ಷ್ಮಿ ಶಾಪಿಂಗಿಗೆ ಬಂದವ್ರಿಗೆ ಬಾಗಿನ ಕೊಡೋಕ್ಕೆ ಬಳೆ ಎಲ್ಲ ಪರ್ಚೇಸ್ ಮಾಡಬೇಕಿತ್ತಲ್ಲ. ಸೊ ದಟ್ ನಮಗೂ ಬಳೆ ಬೇಕಿತ್ತು ಅಂತ ಬಳೆ ಮತ್ತು ಬೇಕಾಗಿರೋವಂಥ ಎಲ್ಲ ಐಟಮ್ಸ್ ತೊಗೊಂಡು ಶಾಪ್ ಎಲ್ಲ ಒಂದ್ಸರಿ ವಿಸಿಟ್ ಮಾಡಿದ್ವಿ. ಇದು ಹೊಸ್ದಾಗಿ ನಮ್ಮೂರಲ್ಲಿ ಓಪನ್ ಆಗಿರೋವಂಥದ್ದು. ಬಟ್ ಸ್ಟಾಕ್ ಮಾತ್ರ ತುಂಬ ಚೆನ್ನಾಗಿದ್ದಾವೆ. 1 ಗ್ರಾಮ್ ಗೋಲ್ಡ್ ಕೋಟಿಂಗ್ ಜ್ಯುವೆಲ್ರೀಸ್ ಕೂಡ ಇದ್ದಾವೆ. ನನಗೆ ಅಲ್ಲಿ ಸಿಲ್ವರ್ ವೈಟ್ ಕಲರ್ ಸ್ಟೋನ್ಸ್ ಇರೋವಂಥದ್ದು ಬ್ಯಾಂಗಲ್ಸ್ ತುಂಬ ಇಷ್ಟ ಆಯಿತು, ಬಟ್ ತೊಗೊಳ್ಲಿಲ್ಲ. ಎಲ್ಲ ಒಂದ್ಸರಿ ವಿಸಿಟ್ ಮಾಡಿದೆ ಅಷ್ಟೇ, ಒಂದ್ಸರಿ ನೋಡಿದೆ. ಆ್ಯಂಡ್ ಇಲ್ಲಿ ಸೆಟ್ ಗಾಜಿನ ಬಳೆಯ ಜೊತೆಗೆ ಸೆಟ್ ಕೂಡ ಮಾಡಿ ಇಟ್ಟಿದ್ದರು. ಅವು ಕೂಡ ಚೆನ್ನಾಗಿ ಲುಕ್ ಇದ್ವು. ಆ್ಯಂಡ್ ಬಾಕ್ಸ್ ಬಳೆಗಳು ಎಲ್ಲ ಇದ್ವು. ವರಮಹಾಲಕ್ಷ್ಮಿಗೆ ಬೇಕಾಗಿರೋವಂಥ ಐಟಮ್ಸ್ಗಳೆಲ್ಲ ಇಟ್ಟಿದ್ದರು. ಕಿರೀಟ ಮತ್ತು ಮುಖಪದ್ಮ, ಏನು ಹಿಂದೆ ಏನು ಇಡ್ತಾರೆ ಅದೆಲ್ಲ, ಮತ್ತು ಜ್ಯುವೆಲ್ರೀಸು ಚೆನ್ನಾಗಿತ್ತು. ಶಾಪೆಲ್ಲ ತುಂಬ ದೊಡ್ಡದಾಗಿದೆ ಶಾಪು. ಅಲ್ಲೆಲ್ಲ ಮುಗಿಸ್ಕೊಂಡು ಬರ್ಬೇಕಾರೆ ನಾನು ಸ್ಲಿಪ್ಪರ್ ಕಿತ್ತೋಗ್ಬಿಡ್ತು. ಅದಕ್ಕೆ ಹೊಸ ಸ್ಲಿಪ್ಪರ್ಸ್ ತೊಗೊಂಡು ನಡ್ಕೊಂಬರ್ತೇವೆ. ಫ್ರೂಟ್ಸ್ ಎಲ್ಲ ತೊಗೊಳೋಣ ಅಂತ ಪೂಜೆಗೆ ಫ್ರೂಟ್ಸು ಎಲ್ಲ ತೊಗೊಂಡ್ಬಿಟ್ಟು ಮನೆಗೆ ರಿಟರ್ನ್ ಆದ್ವಿ. ಸೊ ಇದು ನಮ್ಮ ಶಾಪಿಂಗ್ ವಿಡಿಯೋ ಫಾರ್ ವರಮಹಾಲಕ್ಷ್ಮಿ ಪೂಜೆಗಾಗಿತ್ತು. ಆ್ಯಂಡ್ ನೀವೆಲ್ಲ ಹೇಗೆ ಶಾಪ್ ಮಾಡಿದ್ರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.